ಜೈ ಆಂಜನೇಯ. ಇವತ್ತು ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ. ಈ ವಾರ ವೋಟಿಂಗ್ ಲೈನ್ ಓಪನ್ ಆಗ್ದಲೇ ಇರೋದ್ರಿಂದ ಈ ವಾರ ಎಲಿಮಿನೇಷನ್ ಇರೋದಿಲ್ಲ. ಇವತ್ತು ಕಿಚ್ಚ ಒಂದು ಆಕ್ಟಿವಿಟಿ ಟಾಸ್ಕ್ ಕೊಟ್ಟಿದ್ದಾರೆ. ಗಾರ್ಡನ್ ಏರಿಯಾದಲ್ಲಿ ಎಲ್ಲ ಕಂಟೆಸ್ಟೆಂಟ್ ನಿಂತ್ಕೊಳ್ಬೇಕು. ಕಂಟೆಸ್ಟೆಂಟ್ ಮುಂದೆ ಒಂದೊಂದು ಖಾಲಿ ಅಕ್ವೇರಿಯಂ ಬೌಲ್ ಇರುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಯಾರ ಪಾಪದ ಕೊಡ ತುಂಬಿದೆ ಅವ್ರ ಅಕ್ವೇರಿಯಂ ಬೌಲ್ಗೆ ಬ್ಲ್ಯಾಕ್ ವಾಟರ್ನ ಹಾಕಬೇಕು ಅಂತ ಸುದೀಪ್ ಅವ್ರು ಹೇಳ್ತಾರೆ. ಮನೇಲಿ ಇರೋ ಅರ್ಧ ಜನಕ್ಕೆ ಟಾಸ್ಕ್ ಮುಖ್ಯ ಅರ್ಥ ಆಗಲ್ಲ ಅಂತ ರಜತ್ ಹೇಳ್ತಿರ್ತಾರೆ ಅಂತ ರೀಸನ್ ಕೊಟ್ಟು ಗಿಲ್ಲಿ ರಜತ್ಗೆ ಬ್ಲ್ಯಾಕ್ ವಾಟರ್ ಹಾಕ್ತಾರೆ. ಬಟ್ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಸುಮಾರು ಜನಕ್ಕೆ ಟಾಸ್ಕ್ ಅರ್ಥ ಆಗ್ದಲೇ ಫೇಲ್ಯೂರ್ ಆಗಿರೋದು ಜನ ಗೊತ್ತು. ಸುದೀಪ್ ಅವ್ರು ಕೂಡ ಹೇಳಿದ್ದಾರೆ. ಸೊ ರಜತ್ ಹೇಳಿರೋದು ಕರೆಕ್ಟಾಗೇ ಇದೆ. ಇದರಲ್ಲಿ ಗಿಲ್ಲಿ ನಟದೇ ಮಿಸ್ಟೇಕ್ ಇರೋದು. ನಾನು ಟಾಸ್ಕ್ ಆಡೋರಿಗೆ ಹೇಳಿರೋದು ಫಸ್ಟ್ ಆಫ್ ಆಲ್ ಗಿಲ್ಲಿ ನಟ ಟಾಸ್ಕ್ಗೆ ಆಡಲ್ಲ ಅಂತ. ರಜತ್ ಗಿಲ್ಲಿ ಕೊಟ್ಟಿರೋ ರೀಸನ್ಗೆ ಕ್ಲಾರಿಟಿ ಕೊಡ್ತಾರೆ. ಇದನ್ನ ಕೇಳಿ ಗಿಲ್ಲಿಗೆ ಟ್ರಿಗರ್ ಆಗುತ್ತೆ. ನಾನು 10ರಲ್ಲಿ 8 ಟಾಸ್ಕ್ನ ವಿನ್ ಆಗಿದ್ದೀನಿ. ಬಟ್ ರಜತ್ ಫಸ್ಟ್ ಟಾಸ್ಕಲ್ಲೇ 1 ಬಾಲ್ನು ಕಲೆಕ್ಟ್ ಮಾಡಲಿಲ್ಲ ಅಂತ ಗಿಲ್ಲಿ ನಟ ಹೇಳ್ತಾರೆ. ರಜತ್ ವೀಕ್ ಅಂತ ಪೋರ್ಟ್ರೇ ಮಾಡೋಕ್ಕೆ ಗಿಲ್ಲಿ ನಟ ಟ್ರೈ ಮಾಡ್ತಿರೋದು ಎವಿಡೆಂಟಾಗಿ ಕಾಣಿಸಿದೆ. ಆ್ಯಕ್ಚುಲಿ ರಜತ್ ಏನು ಟಾಸ್ಕ್ ಹೇಗೆ ಆಡ್ತಾರೆ, ಎಲಿಜಿಬಲ್ ಇದ್ದಾರೆ ಆ್ಯಂಡ್ ಟಿಆರ್ ಪಿಕ್ಕಿಂಗ್ ಅಂತ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿರೋದಕ್ಕೆ ಈ ಸೀಸನ್ಗೆ ರಜತ್ನ ಕರೆಸಿರೋದು ಅಂತ ಜನಕ್ಕೆ ಗೊತ್ತಿದೆ. ನಾನು ಸಿಂಗಲ್ ಆಗಿ ಬಂದಿರೋದು, ಸಿಂಗಲ್ ಆಗಿ ಆಡ್ತೀನಿ, ಇನ್ನೊಬ್ಬರಿಗೆ ಡಿಪೆಂಡ್ ಆಗಿ ಆಡಲ್ಲ. ನನ್ನ ಯಾರೆಲ್ಲ ಟಾರ್ಗೆಟ್ ಮಾಡಿದಾರೋ ಅವ್ರನ್ನೆಲ್ಲ ಮನೆಗೆ ಕಲಿಸಿದ ಮೇಲೇ ನಾನು ಮನೆಗೆ ಹೋಗೋದು ಅಂತ ರಜತ್ ಹೇಳ್ತಾರೆ. ರಜತ್ನ ಮನೆಗೆ ಕಲಿಸಿದ ಮೇಲೆ ನಾನು ಹೋಗೋದು ಅಂತ ಗಿಲ್ಲಿ ನಟ ಹೇಳ್ತಾರೆ. ಇದಕ್ಕೆ ಅಶ್ವಿನಿ ಗೌಡ ಸರ್ಕ್ಯಾಸ್ಟಿಕ್ ಆಗಿ ಕ್ಲಾಪ್ ಹೊಡಿತಾರೆ. ರಜತ್ ಟಾಪ್ 5 ಕಂಟೆಸ್ಟೆಂಟಲ್ಲಿ ಒಬ್ಬರಾಗಿರ್ತಾರೆ. ಸೊ ರಜತ್ನ ಎಲಿಮಿನೇಷನ್ ಮಾಡಬೇಕು, ರಜತ್ ಇದ್ದರೆ ಕಷ್ಟ ಆಗುತ್ತೆ ಅಂತ ಅಶ್ವಿನಿ ಗೌಡ, ಧ್ರುವಂತ್, ಗಿಲ್ಲಿ ನಟ ಅನ್ಕೊತಿದ್ದಾರೆ. ಇನ್ ಕೇಸ್ ರಜತ್ ಇಲ್ಲ ಅಂದರೆ ಇವಾಗ ಗಿಲ್ಲಿ ಜೊತೆ ನಿಂತಿರೋ ಅಶ್ವಿನಿ ಗೌಡನೇ ಗಿಲ್ಲಿ ನಟ ಜೊತೆ ಜಗಳ ಮಾಡೋರು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.